ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನೀನು ಓಡ್ತಾ ಇರೋದು ಓಟದ ಸ್ಪರ್ಧೆಯಲ್ಲಿ. ಇದರಲ್ಲಿ ಒಂದೇ ಸುತ್ತಿರಲ್ಲ, ಹಾಗಾಗಿ ಶಕ್ತಿನ ಉಳಿಸ್ಕೊಂಡಿರ್ಬೇಕು. ಆ ಹುಡುಗಿ ಸೌಗಂಧಿ ನೋಡು, ಅವಳು ಸರಿಯಾಗಿ ಓಡಿದ್ಲು. ಸಕಲ ವಿದ್ಯಾ ಪಾರಂಗತ ವಿರೂಪಾಕ್ಷ ಶಾಸ್ತ್ರಿ, ನುಗ್ಗು, ಮುನ್ನುಗ್ಗು. ಹೇಗಾದ್ರೂ ಮಾಡಿ ಆ ಶ್ರೀ ಚಕ್ರಧಾರಿಣಿ ಶಿಶುವನ್ನ ನೀನು ವಶಪಡಿಸ್ಕೋ. ನಮ್ಮ ಬಂಗಾರಿನ ಜೈಲಿನಿಂದ ಬಿಡಿಸಿ ನಿಮಗೆ ಪುಣ್ಯ ಬರುತ್ತೆ. ಆ ಮಹಾತಾಯಿ ನಿಮಗೆ ಒಳ್ಳೇದು ಮಾಡ್ತಾಳೆ. ಇಲ್ಲ ರಾಜಲಕ್ಷ್ಮಿಯವರೇ, ಈಗ ಅವನಿಗೆ ಯಾರೇ ಸಹಾಯ ಮಾಡಿದ್ರು ಅವನು ಬಿಡಿಸೋದಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಸಿರ್ವಾಸನೆ ಗಟ್ಟಿ. ಇದನ್ನ ಹೇಳೋಕೆ ಇಲ್ಲಿ ತನಕ ಬಂದ್ರ ಯಜಮಾನ್ರೆ? ಆಗಿದ್ದಾಗೋಯ್ತು ಶೇಖರಿ. ಅವನ್ನೇ ನಂಬ್ಕೊಂಡಿದ್ದ ಹಿರಣ್ಮಯಿ ಬದುಕಿಗೆ ಒಂದು ದಾರಿ ಮಾಡೋದು ಬೇಡವಾ? ಬುದ್ಧಿವಂತ ಹುಡುಗಿ ಪಾಪ ಈಗ ತಬ್ಲಿ ಆಗ್ಬಿಡ್ತಾಳೆ. ಅದ್ಯಾಕೆ ಶಾಸ್ತ್ರಿಗಳು ಹಾಗಂತೀರಾ? ನಾವೆಲ್ಲ ಇಲ್ವಾ? ಚೆ 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 ನಾನು ಹಾಗೆ ಹೇಳಿಲ್ಲ ತಾಯಿ. ನೀವಿದ್ದೀರಿ, ಇಲ್ಲ ಅಂತ ಹೇಳಲಿಲ್ಲ. ನಿಮಗೂ ವಯಸ್ಸಾಯಿತು. ಶೇಖರಿ ಬೇರೆ ಊರಲ್ಲಿರಲ್ಲ. ಬಂಗಾರಿ ಇದ್ದಾಗ ಅವನು ಆಸರಿಯಾಗಿದ್ದ. ಈಗ ಪಾಪ ತಬ್ಲಿ ಆಗ್ಬಿಡ್ತಾಳೆ. ಹೆಣ್ಣು ಮಗು ಬೇರೆ. ಅದಕ್ಕೆ ರಾಜಲಕ್ಷ್ಮಿಯವರೇ, ನಮ್ಮ ಮಂಡಳಿಯವರೆಲ್ಲ ಸೇರಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ನಿಮ್ಮ ಮೊಮ್ಮಗಳು ಹಿರಣ್ಮಯಿ ಭವಿಷ್ಯ ಹಾಳಾಗಬಾರ್ದು ಅಂತ ನಮ್ಮ ದೇವಸ್ಥಾನಕ್ಕೆ ಅವಳನ್ನು ದತ್ತು ತಗೋಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಯಾರನ್ನ ಕೇಳಿ ಈ ರೀತಿ ನಿರ್ಧಾರ ತಗೊಂಡ್ರಿ ಶಾಸ್ತ್ರಿಗಳೇ ನೀವು? ಯಾರನ್ನ ಏನಮ್ಮ ಕೇಳಬೇಕು? ಇದು ನಮ್ಮೂರಿನ ದೇವಳದ ಜವಾಬ್ದಾರಿ ಅಲ್ವಾ? ನಿಮ್ಮ ಮೊಮ್ಮಗಳು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಬಾಳಬೇಕು. ಇಷ್ಟೆಲ್ಲ ಜವಾಬ್ದಾರಿ ನಿಮ್ಮಿಂದ ನಿಭಾಯಿಸೋದಕ್ಕೆ ಸಾಧ್ಯನ ಹೇಳಿ? ಅದಕ್ಕೆ ನಾವೇ ಈ ತೀರ್ಮಾನ ತಗೊಂಡಿದ್ದೀವಿ. ನಾಳೆಯಿಂದ ನಿಮ್ಮ ಮೊಮ್ಮಗಳು ಹಿರಣ್ಮಯಿ ನಮ್ಮ ತ್ರಿಪುರಸುಂದರಿ ಅಮ್ಮನವರ ದೇವಸ್ಥಾನದ ಭಕ್ತರು. ನಾಳೆನೆ ಕಳಿಸ್ಕೊಡಿ. ಇಲ್ಲ ಇಲ್ಲ, ನಾನೆಲ್ಲೂ ಹೋಗಲ್ಲ. ಅಜ್ಜಿ, ನಾನೆಲ್ಲೂ ಕಳಿಸ್ಬೇಡಿ. ಇಲ್ಲ ಯಜಮಾನ್ರೆ, ನಮ್ಮ ಮಗುನ ನಾವು ಎಲ್ಲಿಗೂ ಕಳಿಸೋಲ್ಲ. ನೋಡಿ ಶೇಖರ್, ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡುವ. ನಿಮ್ಮ ಮಗು ನಮ್ಮ ದೇವಸ್ಥಾನದಲ್ಲಿದ್ದರೆ ಸುರಕ್ಷಿತವಾಗಿರ್ತಾನೆ. ಈಗಾಗಲೇ ಬಂಗಾರಿಯಿಂದ ಕೊಲೆಯಾದ ಕುಟುಂಬದವರು ಬಂಗಾರಿ ಮೇಲೆ ಕಣ್ಣಿಟ್ಟಿದ್ದಾರೆ. ಅವನು ಹೊರಗಡೆ ಬಂದ್ರೆ ಖಂಡಿತ ಉಳಿಸೋದಿಲ್ಲ. ಆಮೇಲೆ ಹಿರಣ್ಮಯಿ ಗತಿ ಅದೇ ನಮ್ಮ ದೇವಳದಲ್ಲಿ ನಮ್ಮ ರಕ್ಷಣೆಯಲ್ಲಿದ್ರೆ ಈ ಮಗುಗೆ ಯಾವ ಅಪಾಯನೂ ಬರೋದಿಲ್ಲ. ಇಲ್ಲ, ನಮ್ ಹಿರಣ್ಮೈಗೆ ಯಾವ ರೀತಿ ಅಪಾಯನೂ ಆಗೋದಿಲ್ಲ.
ನೋಡಮ್ಮ, ಪೊಲೀಸಮ್ಮ, ಮಾಜಿ ಪೊಲೀಸಮ್ಮ, ಇದು ನಮ್ಮ ಊರಿನ ವಿಷಯ, ನಮ್ಮ ಜನಗಳ ವಿಚಾರ. ಇದ್ರ ಮಧ್ಯೆ ನೀನ್ ತಲೆ ಹಾಕ್ಬೇಡ. ನಾನು ಈಗ ನಿಮ್ಮ ಊರಿನ ಜನದಲ್ಲಿ ಒಬ್ಳು ವಿರೂಪಾಕ್ಷ ಶಾಸ್ತ್ರಿಗಳೇ. ನಾನು ಈ ಮನೆಗೆ ಸೇರಿದವಳೆ ಅಲ್ವಾ ಅಮ್ಮ? ಹೌದು, ರಶ್ಮಿನೂ ಕೂಡ ನಮ್ಮ ಮನೇಲಿ ಒಬ್ಳು. ನಮ್ಮ ಕುಟುಂಬದ ಎಲ್ಲಾ ವಿಚಾರಗಳಲ್ಲೂ ತೀರ್ಮಾನ ತಗೊಳ್ಳೋ ಹಕ್ಕು ಅವಳಿಗಿದೆ. ಸಂತೋಷ. ಇವಳನ್ನ ನಿಮ್ಮ ಕುಟುಂಬಕ್ಕೆ ಸೇರಿಸ್ಕೊಂಡಿರೋದು ಸಂತೋಷವಾದ ವಿಚಾರ. ಆದರೆ ಇದು ನಮ್ಮ ತ್ರಿಪುರ ಸುಂದರಿ ಅಮ್ಮನವರ ಆಡಳಿತ ಮಂಡಳಿ ತೀರ್ಮಾನ. ಅಮ್ಮನವ್ರ ದೇವಸ್ಥಾನದ ಆಡಳಿತ ಮಂಡಳಿ ತೀರ್ಮಾನ ಅಂದ್ರೆ ಗೊತ್ತಲ್ಲ, ಎಲ್ಲಾ ಕಾನೂನನ್ನು ಮೀರಿದ ಶಾಸನ. ನೀವ್ ಏನ್ ಬೇಕಿದ್ರು ತೀರ್ಮಾನ ಮಾಡ್ಕೊಳ್ಳಿ, ಆದ್ರೆ ನಾವು ನಮ್ ಹಿರಣ್ಮಯ್ಯನ ನಿಮ್ ದೇವಸ್ಥಾನಕ್ಕೆ ದತ್ತು ಕೊಡಲ್ಲ ಅಂದ್ರೆ ಕೊಡಲ್ಲ ಅಷ್ಟೇ. ಇನ್ನ ಮಾತನ್ನ ಯಾರ್ ಲೆಕ್ಕಕ್ಕೆ ತಗೊಳ್ತಾರೆ? ನಾಳೆ ಒಳ್ಳೆ ಮುಹೂರ್ತ ಇದೆ. ಆ ಸಮಯಕ್ಕೆ ಸರಿಯಾಗಿ ಹಿರಣ್ಮಯ್ಯನ ನೀವೇ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದು ದತ್ತು ಕೊಡಬೇಕು. ಇಲ್ಲ ಅಂದ್ರೆ ನಮ್ಮ ದೇವಸ್ಥಾನಕ್ಕೆ ಅವಳನ್ನ ಹೇಗ್ ಪಡ್ಕೋಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಅಲ್ಲ ಶಾಸ್ತ್ರಿಗಳೇ, ಇಲ್ಲಿ ಯಾವ ಮಾತು ಬೇಕಾಗಿಲ್ಲ. ನಾಳೆಯಿಂದ ಈ ಹಿರಣ್ಮಯಿ ನಮ್ಮ ತ್ರಿಪುರ ಸುಂದರಿ ಅಮ್ಮನವರ ಸ್ವತ್ತು. ಬನ್ನಿ ಅಮ್ಮ, ಬನ್ನಿ ಶಕ್ರಿ ಅವರೇ. ಯಾಕೇನಾಯ್ತು? ಬನ್ನಿ. ಅಲ್ಲಮ್ಮ, ನೀನು ನಿಮ್ಮನೆಗೆ. ಅಮ್ಮ, ಅವಾಗ್ಲೇ ಹೇಳಿದ್ನಲ್ಲ ಚರ್ಚೆ ಬೇಡ ಅಂತ. ನೀವು ನಮ್ ಜೊತೆ ಇರ್ತೀರಾ ಅಷ್ಟೇ. ಬನ್ನಿ ಬನ್ನಿ. ಬನ್ನಿ, ಇದೇ ನಮ್ಮ ಮನೆ. ಅಮ್ಮ, ಏನು ಸಂಕೋಚ ಪಡ್ಬೇಡಿ, ಇದು ನಿಮ್ಮನೆ ಅಂತಾನೆ ತಿಳ್ಕೊಳ್ಳಿ. ಅಮ್ಮ ಅಮ್ಮ, ಯಾರು ಬಂದಿದ್ದಾರೆ ಅಂತ ನೋಡು. ಎಲ್ಲಿದ್ದಾಳೆ ಅವಳು? ಎಲ್ಲಿದ್ದಾಳೆ? ನಮ್ ಬಂಗಾರಿನ ಕೊಲೆಗಾರ ಅಂತಿದ್ದಾಳೆ. ಕಷ್ಟ ಕಾಲಕ್ಕೆ ಏನೋ ಸಹಾಯ ಮಾಡಿದ್ರಿ ಅಂದ್ರೆ ಬೀಗ್ರಾಗಕ್ಕೆ ನೋಡ್ತಿದ್ದೀರೇನ್ರಿ? ಎಂಥ ದುರಾಲೋಚನೆ ಜನ! ಛೀ! ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ರಶ್ಮಿ ಅವ್ರಿಗೆ ಎಷ್ಟು ಹೇಳಿದ್ರು ಕೇಳದೆ ಇಲ್ಲಿ. ಶೇಖರಿ ಅವರೇ,
ಆ ಮಾತೆಲ್ಲ ಯಾಕೀಗ? ನೀವು ಆರಾಮಾಗಿ ಕೂತ್ಕೊಳ್ಳಿ, ನಾನು ನಿಮಗೆ ಕುಡಿಯೋದಕ್ಕೆ ಏನಾದರೂ ತರ್ತೀನಿ, ಕೂತ್ಕೊಳ್ಳಿ. ರಶ್ಮಿ, ಏನಿದೆಲ್ಲ? ಏನು ಮಾಡ್ತಿದ್ಯಾ? ಏನು ಮಾಡ್ತಿದ್ದೀನಿ ಅಂತ ಕಾಣಿಸ್ತಿಲ್ವಮ್ಮ? ಏನೋ ಗೊತ್ತಿಲ್ಲದೆ ಇರೋ ಥರ ನಾಟಕ ಆಡಬೇಡ. ಆ ಹಿರಣ್ಮಯಿ, ಅವ್ರ ಅಜ್ಜಿ, ತಾತ ಇವರನ್ನೆಲ್ಲ ಕರ್ಕೊಂಡು ಬಂದಿದ್ಯಲ್ಲ. ನೋಡು ರಶ್ಮಿ, ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡ. ಇವರೆಲ್ಲರೂ ಸಹವಾಸ ಸಾಕು ಅಂತ ತಾನೇ ನಾವು ಊರಿಗೆ ಹೋಗೋಣ ಅಂತ ಹೇಳಿದ್ದು. ನೀನಿವಾಗ ತಾಳ್ಮೆ ಕಳ್ಕೊಳ್ಳೋ ಅಂಥದ್ದು ನಾನೇನು ಮಾಡ್ತಿಲ್ಲ ಅಮ್ಮ. ಇವರಿಂದ ದೂರ ಇರು ಅಂತ ಹೇಳಿದ್ರೆ ಅವ್ರನ್ನೇ ಮನೆ ಕರ್ಕೊಂಡು ಬಂದಿದ್ಯಲ್ಲ. ಸರಿ, ಎಷ್ಟು ದಿನ ನಮ್ಮ ಮನೇಲಿ ಇರ್ತಾರೆ ಅವರು? ಗೊತ್ತಿಲ್ಲ. ಏನೋ ಗೊತ್ತಿಲ್ವಾ? ಅಂದ್ರೆ ಅವ್ರ ಪರಿಸ್ಥಿತಿ ನಿನಗೆ ಗೊತ್ತಿದೆ. ಅವ್ರೀಗ ಕಷ್ಟದಲ್ಲಿದ್ದಾರೆ. ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡೋದು ನಮ್ಮ ಧರ್ಮ ಅಲ್ವಮ್ಮ? ಯಾವುದೇ ಧರ್ಮ? ಧರ್ಮದ ಬಗ್ಗೆ ನಿನ್ನ ಹತ್ರ ಹೇಳಿಸ್ಕೊಂಡು ತಿಳ್ಕೊಬೇಕಾಗಿಲ್ಲ, ನನಗೆಲ್ಲ ಗೊತ್ತಿದೆ. ಏನು ಗೊತ್ತಿದೆ ನಿಂಗೆ? ನಾವು ಇಂಥದ್ದೇ ಪರಿಸ್ಥಿತಿಲಿದ್ವಿ, ನೆನ್ಪು ಮಾಡ್ಕೊ. ನೋಡಿಮ್ಮ, ನೀವು ಅದೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಮನೆ ಖಾಲಿ ಆಗಬೇಕು ಅಷ್ಟೇ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ನಮ್ಮನೆಗೆ ಬರ್ಬೋದು. ವಿರೂಪಾಕ್ಷ ಶಾಸ್ತ್ರಿಗಳು ನಮ್ಮನ್ನು ನಿಂತು ನಿಲುವಲ್ಲೇ ಮನೆಯಿಂದ ಹೊರಗಡೆ ಹಾಕಿದಾಗ ನಮ್ಗೆ ಸಹಾಯಕ್ಕೆ ಬಂದಿದ್ದು ಇವರೇ ತಾನೆ? ನೆನಪಿಲ್ವಾ ನಿನಗೆ? ನಾನು ಅನಾರೋಗ್ಯದಿಂದ ಬಳಲ್ತಿದ್ದಾಗ ಈ ಮಗು ಹಿರಣ್ಮನೆ ತಾನೇ ನನಗೆ ಸೇವೆ ಮಾಡಿದ್ದು. ಅವರಪ್ಪ ಅವ್ರ ಅಜ್ಜಿನೇ ತಾನೇ ನಮಗೆ ಸಹಾಯ ಮಾಡಿದ್ದು. ಆಯ್ತು, ಅವ್ರು ಮಾಡಿರೋ ಉಪಕಾರಕ್ಕೆ ನೀನು ಪ್ರತ್ಯುಪಕಾರ ಮಾಡ್ತಾ ಇದೀಯ. ಸಂತೋಷ. ಆದರೆ ಈಗ ಅವರು ನಮ್ಮ ಮನೇಲಿ ಎಷ್ಟು ದಿನ ಇರ್ತಾರೆ? ಬಂಗಾರಿಯವರು ಬಿಡುಗಡೆ ಆಗೋರ್ಗು. ನಾವು ಊರಿಗೆ ಹೋಗ್ಬೇಕಲ್ವೇ? ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗೋಣ ಬಿಡಮ್ಮ. ಅಲ್ಲಿ ಮುಖ್ಯವಾಗಿರೋ ಕೆಲಸ ಇದೆ ಕಡೆ, ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ಓ ಹೌದಾ? ಹಾಗಾದ್ರೆ ನೀನು ಅಪ್ಪ ಹೋಗ್ಬಿಟ್ಟು ಬನ್ನಿ. ಅದೇನು ಕೆಲಸ ಇದೆಯೋ ಎಲ್ಲ ಮುಗಿಸ್ಕೊಂಡ್ ಬನ್ನಿ. ನಾನು ಮಾತ್ರ ಎಲ್ಲೂ ಬರಲ್ಲ. ನೀನೇ ಹೀಗೆ ಹಠ ಮಾಡ್ತೀಯ ಅಂದರೆ ಇನ್ನು ನಾನು ಎಷ್ಟು ಹಠ ಮಾಡಬಹುದು? ನಾನು ನಿನ್ನಮ್ಮ ಕಣೆ. ಇವರನ್ನು ಇಲ್ಲಿಂದ ಹೇಗೆ ಓಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡ್ತಿರೋ. ಲೋ ಶೇಖರಿ, ನಾವಿವ್ರ ಮನೆಗೆ ಬಂದು ತಪ್ಪು ಮಾಡ್ತಿದ್ದೀವೇನೋ ಅನಿಸ್ತಿದೆ ಕಣೋ. ಏನ್ ಮಾಡೋದಮ್ಮ, ಇದೊಂದು ದಾರಿ ಬಿಟ್ರೆ ಬೇರೆ ಹೊಳಿಲಿಲ್ಲ ನನಗೆ. ಅಜ್ಜಿ, ಕಷ್ಟದಲ್ಲಿರೋರಿಗೆ ಅಮ್ಮನವರೇ ತಾನೇ ಸಹಾಯ ಮಾಡೋದು. ಅಮ್ಮನವರೇ ನನಗೆ ದಾರಿ ತೋರಿಸ್ತಾರೆ. ಇಲ್ಲ, ಅಮ್ಮನವರೇ ಯಾರನ್ನಾರ ಸಹಾಯ ಮಾಡಕ್ಕೆ ಕಳಿಸ್ತಾರೆ. ರಾಜಲಕ್ಷ್ಮಿ ಅವರು ಕೂತ್ಕೊಳ್ಳಿ ಶೇಖರಿ ಅವರು. ಇದೇನು ಬೆಳಗ್ಗೆನೆ ಗಂಟು ಮುಟ್ಟೆ ಸಮೇತ ಬಂದ್ಬಿಟ್ಟಿದ್ದೀರಾ? ಅದು ರಶ್ಮಿ ಅವರು ನಮ್ಮ ಬಂಗಾರಿ ಜೈಲಿಂದ ಬಿಡುಗಡೆ ಆಗೋವರೆಗೂ ನೀವು ಇಲ್ಲೇ ಇರಿ ಅಂತ ಒತ್ತಾಯ ಮಾಡಿ ಕರ್ಕೊಂಡು ಬಂದರು. ಅದಕ್ಕೆ ಬಂದ್ವಿ. ಬಂದಾಯ್ತಲ್ಲ, ಎಲ್ಲ ಮುಂಚಿತವಾಗಿ ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ದೀರಿ. ಇನ್ನು ಮಾತಾಡೋದಕ್ಕೆ ಏನು ಉಳ್ಕೊಂಡಿದೆ? ನಮ್ಮ ಮನೇಲಿ ನಾವೇನು ಮಾತಾಡೋ ಹಾಗೇನೇ ಇಲ್ಲ, ಎಲ್ಲ ಅವಳದೇ ದರ್ಬಾರು. ಸರಿ ಬಿಡಿ ರೀ. ರಶ್ಮಿ ಕೋಣೆಯಲ್ಲಿ ಹಾಸಿಗೆ ದಿಂಬು ಇದೆಯಲ್ಲ ಬೀರು ಮೇಲೆ, ಅದನ್ನು ತಂದು ಕೊಡಿ. ರಾಜಲಕ್ಷ್ಮಿ ಅವರು ಪಾಪ ಸುಸ್ತಾಗಿ ಬಂದಿದ್ದಾರೆ, ಸ್ವಲ್ಪ ಸುಧಾರಿಸ್ಕೊಳ್ಳಿ. ಬನ್ನಿ.
ಏ ಸೌಗಂಧಿ ಬಾರೆ ಇಲ್ಲಿ. ಏನೋ ಪ್ರಕಾಶ, ತಗೋ ಮಿಠಾಯಿ. ಇವತ್ತೇ ನೀನ್ ನೋಡ್ತಾ ಬಂದೇನೋ? ಇಲ್ಲಪ್ಪ. ಮತ್ ಯಾಕೆ ಮಿಠಾಯಿ ಕೊಡ್ತಿದ್ಯಾ? ಅದು ನನ್ನ ಒಬ್ಳಿಗೆ. ಏನ್ ಸಮಾಚಾರ? ನಮ್ಮಪ್ಪ ವೈದ್ಯರಲ್ವಾ, ಅದಕ್ಕೆ ಹೊಸದೇನೋ ಕಂಡಿಡ್ತಿದ್ದಾರೆ. ಇದು ನಾನು ಇನ್ಮೇಲೆ ಪ್ರಯೋಗ ಮಾಡೋಣ ಅಂತ ತಂದಿದ್ದೀನಿ. ಅಯ್ಯೋ ಪಾಪಿ, ಇಂಥದ್ದನ್ನ ನನಗ್ ತಿನ್ನ ಕೊಡ್ತಿದ್ಯಾ? ಎಷ್ಟೋ ಧೈರ್ಯ ನಿನ್ಗೆ? ಇಂಥದ್ದೆಲ್ಲ ನೀನ್ ಬೇರೆಯವ್ರ ಮೇಲೆ ಪ್ರಯೋಗ ಮಾಡ್ತೀಯ ತಾನೆ, ಅದಕ್ಕೆ ನಿನ್ಗೂ ಅನುಭವ ಆಗ್ಲಿ ಅಂತ ತಂದಿದ್ದೀನಿ. ತಿನ್ನೋಳು. ಬೇಕಾಗಿಲ್ಲ, ಬೇಕಾದ್ರೆ ನೀನೇ ತಿನ್ನು. ನಿನಗೇನಾಗುತ್ತೆ ಅಂತ ನಾನು ನೋಡ್ತೀನಿ. ಹಾ, ವೀಣು ಕೊಡೋಣ. ಹೆಜ್ಜೆ ಮುಂದೆ ಟಾಗಿರ ಸಗೊಂದಿಕ್ಕ, ಹಿಂದೆ ಹೇಳೋ ಮಾತೇ ಇಲ್ಲ. ಏನಾಗತ್ತೋ ಅದಾಗ್ಲಿ. ಬೇಡ ಕಣೋ ಪ್ರಕಾಶ, ಹಿರಣ್ಮಯಿ ಕೊಡು. ಇಂಥದ್ನೆಲ್ಲ ಆ ಹಿರಣ್ಮಯಿ ಮೇಲೆ ತಾನೇ ನಾವು ಪ್ರಯೋಗ ಮಾಡೋದು. ಈಗಲೂ ಇದನ್ನೇ ಮಾಡೋಣ. ನೀನು ಇದನ್ನ ಹೋಗಿ ಅವಳಿಗೆ ಕೊಡು. ಸರಿ. ಒಂದ್ ನಿಮಿಷ ಬರೋ ಇಲ್ಲಿ. ನೀನು ಇದನ್ನ ಒಂದೇ ಕೊಟ್ರೆ ಅವಳಿಗೆ ಅನುಮಾನ ಬರುತ್ತೆ. ತಗೋ, ಇದು ನೀನ್ ತಿನ್ನು. ಇದನ್ನ ಅವಳಿಗೆ ಕೊಡು. ಸರಿ. ಪ್ರಕಾಶ, ತಗೊಳ್ಳಿ ಮಿಠಾಯಿ. ಬೇಡ ಕಣೋ ಪ್ರಕಾಶ, ನಾನು ಈ ಮಿಠಾಯಿ ತಿಂದ್ರೆ ನನ್ನ ಹಲ್ಲು ಹಾಳಾಗತ್ತೆ. ದಿನ ತಿಂದ್ರೆ ಹಾಳಾಗುತ್ತೆ, ನಾನು ದಿನ ಕೊಡ್ತೀನಾ? ನಾವು ಆಡುವಾಗ ಸುಸ್ತಾಗುತ್ತೆ ಅಲ್ವಾ, ಅದಕ್ಕೆ ಶಕ್ತಿ ಬರಲಿ ಅಂತ ನಮ್ಮ ಅಪ್ಪ ತಂದು ಕೊಟ್ರು. ತಗೋ ಚಿನ್ನು. ನಾನು ಬರ್ತೀನಿ. ಏ ಪ್ರಕಾಶ, ನಿಂತ್ಕೋ. ಪ್ರಕಾಶ, ನಂಗೆ ಒಬ್ಳೆ ತಿಂದು ಅಭ್ಯಾಸ ಇಲ್ಲ. ತಗೋ, ನೀನು ಒಂದು ಅರ್ಧ ತಿನ್ನು. ನಂಗೆ ಬೇಡಪ್ಪ, ನಮ್ಮ ಮನೆಯಿಂದ ತಿನ್ಕೋ ಬಂದೆ. ನಾನು ಒಬ್ಳೇ ಪೂರ್ತಿ ಬಿಟ್ಟನ್ನ ತಿನ್ನಕ್ಕಾಗಲ್ಲ ಕಣು. ನೀ ಕೊಟ್ಟಿಯಲ್ಲ, ನಿಂಗೆ ಇಲ್ಲ, ನೀನು ಅರ್ಧ ತಗೋ. ಬೇಡ ಕಣ, ಇದು ನೀನೇ ತಿನ್ನು. ನೋಡು, ನನ್ನ ಹತ್ರ ಬೇರೆ ಮಿಠಾಯಿ ಇದೆ. ಇದು ನಾನು ತಿಂತೀನಿ, ಅದು ನೀನು ತಿನ್ನು, ಆಯ್ತಾ? ಸರಿ ಕಣ ಪ್ರಕಾಶ. ಮಕ್ಕಳ, ಇವತ್ತೇನು ಮಾಡಬೇಕು ಅಂತ ಹೇಳಿದ್ದೆ ನೆನಪಿದೆ ತಾನೇ? ಇವತ್ತು ಈ ಮೈದಾನನ 4 ಸುತ್ತು ಓಡಬೇಕು. ಎಲ್ಲರೂ ಸಿದ್ಧವಾಗಿದ್ದೀರಾ? ಸರಿ, ಬನ್ನಿ.